ಇವತ್ತು ನಾವು ಮೈದಾ, ಸಕ್ರೆ ಮತ್ತು ಈ ಮೊಟ್ಟೆ ಹಾಕದೇನೆ ಒಂದು ಒಳ್ಳೆ ಆರೋಗ್ಯಕರವಾದ ಕೇಕ್ ಮಾಡೋಣ. ಭಾಳ ಹೆಲ್ದಿ ಅದ, ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಭಾಳ ಇಷ್ಟ ಆಗ್ತದೆ. ಇವತ್ತು ಇದನ್ನು ನಾವು ಈಸಿಯಾಗಿ ಕುಕ್ಕರ್ ಒಳಗೆ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ಕುಕ್ಕರ್ ಇಲ್ಲ ಕಡಾಯಿ ಎದ್ರಾಗೂ ಮಾಡ್ಬೋದು. ಇದರೊಳಗೆ ಯಾವ ಕೆಮಿಕಲ್ ಇಲ್ಲ, ಪ್ರಿಸರ್ವೇಟಿವ್ ಇಲ್ಲ. ಹೆಲ್ದಿ ಕೇಕನ್ನು ಹೇಗೆ ಮಾಡೋದು ನೋಡೋಣ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಈಗ ಒಂದು 6 ಇಂಚಿಂದು ಕೇಕ್ ಟಿನ್ ಅಥವಾ ಮೌಲ್ಡ್ ಮಾರ್ಕೆಟ್ ಒಳಗೆ ಸಿಗ್ತದೆ, ಅದು ತೊಗೋರಿ. ಇಲ್ಲ ಮನೆಯೊಳಗೆ ಕುಕ್ಕರ್ ಡಬ್ಬಿಗಳಿರ್ತಾವಲ್ಲ ಅದನ್ನು ತೊಗೋಬೋದು. ಅದಕ್ಕೆ ಒಳಗೆ ಚಲೋ ಎಣ್ಣೆ ಹಚ್ಚಬೇಕು. ಆಮೇಲೆ ಅದ್ರೊಳಗೆ ಒಂದು ಬಟರ್ ಪೇಪರ್ ಇಲ್ಲ ಪಾರ್ಚ್ಮೆಂಟ್ ಪೇಪರ್ ಇಟ್ಟು ಆ ಪೇಪರ್ ಮೇಲಿನೂ ಸ್ವಲ್ಪ ಎಣ್ಣೆ ಹಾಕಿ ಚಂದ ಎಲ್ಲ ಕಡೆ ಎಣ್ಣೆ ಹಚ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಕೇಕ್ ಟಿನ್ನಿಗೆ ಅಂಟ್ಕೊಳ್ಳೋದಿಲ್ಲ. ಕೇಕಿಗೆ ಅಳತೆ ಯಾವಾಗಲೂ ಬಹಳ ಮುಖ್ಯ. ನಾ 250 ml ಮೆಜರಿಂಗ್ ಕಪ್ ಯೂಸ್ ಮಾಡ್ಲಿಕತ್ತೀನಿ. ಆಮೇಲೆ 250 ml ಕಪ್ಪಿಗೆ ಅದ್ರದ್ದು ಅರ್ಧ ಕಪ್ಪು 1 ಟೇಬಲ್ ಸ್ಪೂನ್ ಒಂದು ತೊಗೊಂಡಿನಿ, 1 ಟೀ ಸ್ಪೂನ್ ತೊಗೊಂಡಿನಿ ಮತ್ತು ಅರ್ಧ ಟೀ ಸ್ಪೂನ್. ಈ ಎಲ್ಲ ಕಪ್ಗಳನ್ನು ನಾನು ಉಪಯೋಗಿಸ್ಲಿಕತ್ತೀನಿ. ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿದರೆ ಪರ್ಫೆಕ್ಟ್ ಕೇಕ್ ಮಾಡ್ಬೋದು. ಪರ್ಫೆಕ್ಟಾಗಿ ಅಳತೆ ಹೇಗೆ ಮಾಡಬೇಕು ಅನ್ನೋದನ್ನು ನೀವು ನಂದು ಎಗ್ಲೆಸ್ ಪೈನಾಪಲ್ ಕೇಕ್ ರೆಸಿಪಿ ಫಾಲೋ ಮಾಡಿರಿ. ಅದ್ರೊಳಗೆ ಡಿಟೇಲ್ ಆಗಿ ಹೇಳೀನಿ. ಇವಾಗ ಆ ಕಪ್ಪಿನಿಂದ 1.5 ಕಪ್ಪು ಗೋಧಿ ಹಿಟ್ಟು ತಗೋರಿ. ಯಾವುದು ಗೋಧಿ ಹಿಟ್ಟು ನಡೀತದೆ. ಈ ಕೇಕನ್ನು ನಾವು ಗೋಧಿ ಹಿಟ್ಟಿನಿಂದ ಮಾಡ್ಲಿಕತ್ತೀವಿ. ಮೈದಾ ಆರೋಗ್ಯಕ್ಕೂ ಒಳ್ಳೇದಲ್ಲ. ಮೈದಾ ಹಿಟ್ಟಿನಿಂದ ಮಾಡಿರೋ ಪದಾರ್ಥಗಳನ್ನು ಮಕ್ಕಳಿಗೆ ಕೊಡೋದು ಸ್ವಲ್ಪ ಕಡಿಮೆ ಮಾಡ್ರಿ. ಈಗ ಇದಕ್ಕೆ 3 ಟೇಬಲ್ ಸ್ಪೂನು ಮಿಲ್ಕ್ ಪೌಡರ್, ಹಾಲಿನ ಪುಡಿ ಹಾಕ್ರಿ. ಆಮೇಲೆ 3 ಟೇಬಲ್ ಸ್ಪೂನ್ ಕೋಕೋ ಪೌಡರ್. ಇದು ವೀಟ್ ಚಾಕ್ಲೇಟ್ ಕೇಕ್ ಅದೇ, ಇದಕ್ಕೆ ನಾನು 3 ಟೇಬಲ್ ಸ್ಪೂನ್ ಕೋಕೋ ಪೌಡರ್ ಹಾಕ್ಲಿಕತ್ತೀನಿ. ಈ ಎಲ್ಲ ಸಾಮಗ್ರಿಗಳು ರೂಮ್ ಟೆಂಪ್ರೇಚರಲ್ಲೇ ಇರಬೇಕು. 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿ ಎಲ್ಲವನ್ನು ಜರಡಿ ಇಟ್ಕೋಬೇಕು. ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಹಾಕುವಾಗ ಅದ್ರದ್ದು ಎಕ್ಸ್ಪೈರಿ ಡೇಟ್ ನೋಡ್ಕೊಳ್ರಿ. ಯಾಕಂದ್ರೆ ಎಲ್ಲ ಮಟೀರಿಯಲ್ ಫ್ರೆಶ್ ಇದ್ರೆ ಕೇಕ್ ಭಾಳ ಚಲೋ ಆಗ್ತದೆ. ಹಿಟ್ಟನ್ನು 2 ಸರ್ತಿ ಆದರೂ ನೀವು ಜರಡಿ ಹಿಡ್ಕೋಬೇಕು. ಮತ್ತು ಕೇಕನ್ನು ನಾನು ಪ್ರೆಷರ್ ಕುಕ್ಕರ್ ಒಳಗೆ ಮಾಡ್ಲಿಕತ್ತೀನಿ. ಪ್ರೆಷರ್ ಕುಕ್ಕರ್ ದಪ್ಪ ತಳ ಇರೋದಿರಬೇಕು. ನಾವು ಎಣ್ಣೆ ಹಚ್ಕೊಂಡು ಗ್ರೀಸ್ ಮಾಡಿರೋ ಕೇಕ್ ಟಿನ್ ಏನದ ಅದು ಈ ಕುಕ್ಕರ್ ಒಳಗೆ ಹೋಗಬೇಕು, ಅಂದ್ರೆ ಇದ್ರೊಳಗೆ ಹಿಡಿಬೇಕು. ಆ ಸೈಜಿಂದೇ ನೀವು ಕೇಕ್ ಟಿನ್ ತೊಗೊಳ್ರಿ. ಇಲ್ಲ ಕಡಾಯಿನೂ ನೀವು ತೊಗೋಬಹುದು. ಇದ್ರೊಳಗೆ ಒಂದು ಹೈಟ್ ರಿಂಗ್ ಇಟ್ಟಿನಿ. ಯಾಕಂದ್ರೆ ನಮ್ಮ ಕೇಕ್ ಟಿನ್ ಪೂರ್ತಿ ತಳಕ್ಕೆ ಹತ್ತಬಾರ್ದು. ಪೂರ್ತಿ ತಳಕ್ಕೆ ಹತ್ತಿದ್ರೆ ಹೊತ್ತುತ್ತದೆ. ಅದಕ್ಕೆ ಸ್ವಲ್ಪ ಹೈಟ್ ಇರೋ ರಿಂಗ್ ಇಟ್ಟು ಅದ್ರ ಮೇಲೆ ಈ ರೀತಿ ಜಾಳಿ ಇರೋ ಪ್ಲೇಟು ಅಥವಾ ಯಾವುದೂ ಪ್ಲೇಟ್ ಇಡ್ರಿ. ಇಟ್ಟು ಇದನ್ನು ನೀವು 5 ನಿಮಿಷ ಹೈ ಫ್ಲೇಮ್ ಒಳಗೆ ಹೀಟ್ ಮಾಡಬೇಕು. ಕುಕ್ಕರ್ ಹೀಟ್ ಆಗೋವರೆಗೂ ಒಂದು ವೆಟ್ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡೋಣ. ಈ ಸೇಮ್ 250 ml ಮೆಜರಿಂಗ್ ಕಪ್ನಿಂದ 1 ಕಪ್ಪು ಬಿಸಿ ಹಾಲು ತೊಗೋಬೇಕು. ಇವೆಲ್ಲ ಸಾಮಗ್ರಿಗಳು ರೂಮ್ ಟೆಂಪ್ರೇಚರ್ ಇರಬೇಕು, ತಣ್ಣಗೆ ಯಾವುದೂ ಇರಬಾರ್ದು. ಅದಕ್ಕೆ ನಾನು ಅರ್ಧ ಕಪ್ಪು ಮತ್ತು 2 ಟೇಬಲ್ ಸ್ಪೂನ್ ಬೆಲ್ಲದ ಪುಡಿ ಹಾಕೀನಿ. ಇದು ಆರ್ಗ್ಯಾನಿಕ್ ಜಾಗರಿ ಪೌಡರ್, ಬೆಲ್ಲದ ಪೌಡರ್. ಇದು ಆರಾಮಾಗಿ ನಿಮಗೆ ಮಾರ್ಕೆಟ್ ಒಳಗೆ ಸಿಗ್ತದೆ. ಇಲ್ಲ ನಿಮ್ಮ ಹತ್ರ ಯಾವ ಬೆಲ್ಲ ಅದ ಅದು ಹಾಕ್ರಿ ನೀವು. ನಾವು ಇಲ್ಲಿ ಬಿಸಿ ಹಾಲು ತೊಗೊಂಡಿದ್ದರಿಂದ ಬೆಲ್ಲ ಬೇಗನೆ ಇದ್ರೊಳಗೆ ಕರಗ್ತದೆ. ಬಿಸಿ ಅಂದ್ರೆ ನೀವು ಪೂರ್ತಿ ಕುದಿಯೋ ಹಾಲು ತೊಗೋಬೇಡ್ರಿ. ಸ್ವಲ್ಪ ಬೆಚ್ಚಗಿನಕ್ಕಿಂತ ಸ್ವಲ್ಪ ಬಿಸಿ ಇರಬೇಕು. ಇದಕ್ಕೆ 3 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕೋಬೇಕು. ನಾನು ಇದಕ್ಕೆ ನಂದಿನಿ ಬೆಣ್ಣೆ ಹಾಕ್ಲಿಕತ್ತೀನಿ. ನೀವು ಮನೇಲಿ ತೆಗ್ದಿರೋ ಗಟ್ಟಿ ಬೆಣ್ಣೆ ಇದ್ರೆ ಅದನ್ನು ಹಾಕ್ಕೋಬಹುದು. ಆದರೆ ಬೆಣ್ಣೆ ಕೂಡ ರೂಮ್ ಟೆಂಪ್ರೇಚರ್ ಇರಬೇಕು. ಫ್ರಿಜ್ನಾಗಿರೋ ವಸ್ತುಗಳನ್ನು ಡೈರೆಕ್ಟಾಗಿ ನೀವು ಇಲ್ಲಿ ಉಪಯೋಗಿಸ್ಬೇಡ್ರಿ. ಮೊದಲೇ ತೆಗೆದು ಇಟ್ಕೊಂಡು ಉಪಯೋಗಿಸ್ರಿ. ಇವಾಗ ಇದಕ್ಕೆ 3 ಟೇಬಲ್ ಸ್ಪೂನ್ ನಾನು ರಿಫೈನ್ಡ್ ಆಯಿಲ್ ಹಾಕ್ಲಿಕತ್ತೀನಿ. ನಿಮಗೆ ಎಣ್ಣೆ ಬೇಡ ಅಂದ್ರೆ ನೀವು ಅದ್ರ ಬದಲಾಗಿ ಇನ್ನೂ 2 ಟೇಬಲ್ ಸ್ಪೂನ್ ಹೆಚ್ಚಿಗೆ ಬೆಣ್ಣೆ ಹಾಕ್ಕೊಳ್ರಿ. ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಜಾಸ್ತಿ ಮಾಯಿಶ್ಚರ್ ಮತ್ತು ಶೈನಿಂಗ್ ಸಾಫ್ಟ್ ಆಗ್ತದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಇದರಿಂದ ನಾನು ಇನ್ನೂ ಹೊಸದಾಗಿ ಹಾಕೋ ಎಲ್ಲ ರೆಸಿಪಿಗಳ ನೋಟಿಫಿಕೇಶನ್ ಬರ್ತದೆ. ಈಗ 1 ಟೀ ಸ್ಪೂನ್ ನಾನು ವೆನಿಲಾ ಎಸೆನ್ಸ್ ಹಾಕೀನಿ. 3 ಟೇಬಲ್ ಸ್ಪೂನ್ ಅಷ್ಟು ಬಿಸಿ ಹಾಲನ್ನು ಸೈಡಿಗೆ ಇಟ್ಕೊಂಡಿನಿ. ಅದು ಬೇಕಾದ್ರೆ ಮಾತ್ರ ನಾನು ಉಪಯೋಗಿಸ್ತೀನಿ. ಇವಾಗ ಜರಡಿ ಇಟ್ಟಿರೋ ಹಿಟ್ಟನ್ನು ಸ್ವಲ್ಪವಾಗಿಯೇ ನೀವು ಹಾಕಿ ಕಲಿಸ್ಬೇಕು. ಇಲ್ಲಾಂದ್ರೆ ಗಂಟುಗಳಾಗ್ತಿರ್ತಾವೆ. ಕೋಕೋ ಪೌಡರು, ಬೇಕಿಂಗ್ ಪೌಡರ್ ಅವೆಲ್ಲ ತಂದು ಭಾಳ ದಿನ ಆಗಿತ್ತಂದ್ರೆ ಗಂಟುಗಳಾಗಿರ್ತಾವೆ. ಅದಕ್ಕೆ ಸ್ವಲ್ಪ ನೀವು ಜರಡಿ ಹಿಡ್ಕೊಂಡೇ ನೀವು ಇದ್ರೊಳಗೆ ಉಪಯೋಗಿಸ್ರಿ. ಉಳಿದಿರೋ ಹಿಟ್ಟನ್ನು ಹಾಕ್ಕೊಂಡೆ ಸ್ವಲ್ಪ ನನಗೆ ಗಟ್ಟಿ ಅನ್ನಿಸ್ಲಿಕ್ಕತ್ತದ. ಸೈಡ್ಗೆ ಇಟ್ಟಿರೋ ಹಾಲನ್ನು ಒಂದು 2-3 ಟೇಬಲ್ ಸ್ಪೂನ್ ನೋಡಿ ಹಾಕ್ಕೊಳ್ರಿ. ಈ ಹಾಲು ಹಾಕೋದೇನದ ಇದು ಗೋಧಿ ಹಿಟ್ಟಿನ ಮೇಲೆ ಡಿಪೆಂಡ್ ಅದ. ಗೋಧಿ ಹಿಟ್ಟು ಸ್ವಲ್ಪ ದಪ್ಪ ಇದ್ರೆ ಜಾಸ್ತಿ ಹಾಲು ಹಿಡಿತದ. ಈಗ ಇದು ಹಿಟ್ಟು ಸ್ಪಾಂಜಿ ಆಗಲಿಕ್ಕೆ ನಾನು ಆ್ಯಪಲ್ ಸಿಂಡರ್ ವಿನಿಗರ್
ಇಲ್ಲ ವೈಟ್ ವಿನಿಗರ್. ಯಾವುದು ವಿನಿಗರನ್ನು ನೀವು 1 ಟೇಬಲ್ ಸ್ಪೂನ್ ಇದರಲ್ಲಿ ಹಾಕಬೇಕು. ನನ್ನ ಹತ್ರ ವೈಟ್ ವಿನಿಗರ್ ಇತ್ತು, ಅದನ್ನೇ ಹಾಕಿ ಬೇಗನೆ ಇದನ್ನು ಕಲಿಸ್ಬೇಕು. ವಿನಿಗರ್ ಹಾಕೋದ್ರಿಂದ ಕೇಕು ಬಹಳ ಚಲೋ ಉಬ್ಬುತ್ತದೆ ಮತ್ತು ಬಹಳ ಸ್ಪಾಂಜಿ ಆಗ್ತದೆ. ಈಗ ಇದ್ರೊಳಗೆ ಅರ್ಧ ಕಪ್ಪು ಡಾರ್ಕ್ ಕಾಂಪೌಂಡ್ ಚಾಕ್ಲೇಟನ್ನು ಸಣ್ಣಗೆ ಹೆಚ್ಚಿ ಹಾಕಿನಿ. ಅದ್ರ ಬದಲಾಗಿ ನೀವು ಚಾಕೋ ಚಿಪ್ಸ್ ಇದ್ರೆ ಅದನ್ನು ಹಾಕ್ಬೋದು. ವಿನೆಗರ್ ಹಾಕಿದ ಮೇಲೆ ಈ ಕಲಸೋ ಪ್ರೊಸೆಸ್ ಏನದ ಸ್ವಲ್ಪ ಫಾಸ್ಟಾಗಿ ಮತ್ತು ಕ್ವಿಕ್ಕಾಗಿ ಮಾಡಬೇಕು. ಈ ಗ್ರೀಸ್ ಮಾಡಿರೋ ಟಿನ್ನಲ್ಲಿ ಪೂರ್ತಿ ಈ ಕೇಕ್ ಬ್ಯಾಟರನ್ನು ಹಾಕೊಂಡು ಕೇಕ್ ಮೌಲ್ಡ್ ಏನದ ಇದು ನಿಮ್ಮ ಕುಕ್ಕರಲ್ಲಿ ಕಡಾಯಲ್ಲಿ ಕೂಡಬೇಕು. ಅದೇ ಸೈಜಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಇವಾಗ ಎಲ್ಲ ಬ್ಯಾಟರ್ನ ಹಾಕಿ ಒಂದು ಸರ್ತಿ ಈ ರೀತಿ ನೆಲದ ಮೇಲೆ ಈ ರೀತಿ ಟ್ಯಾಪ್ ಮಾಡೋಣ. ಕೇಕ್ ಮೌಲ್ಡ್ನ ಚಲೋ ಎಣ್ಣೆ ಹಚ್ಚಿ ಗ್ರೀಸ್ ಮಾಡ್ರಿ. ಇಲ್ಲಾಂದ್ರೆ ಇದು ಚಾಕ್ಲೇಟ್ ಕೇಕ್ ಇದ್ದಿದ್ದಕ್ಕೆ ಸ್ವಲ್ಪ ಜಿಗಿಯಾಗಿರ್ತದೆ, ಅದು ಅಂಟ್ಕೊಂಡು ಬಿಡ್ತದೆ ಟಿನ್ನಿಗೆ. ಇದ್ರ ಮೇಲೆ ನಾವು ಒಂದಿಷ್ಟು ಚಾಕೋ ಚಿಪ್ಸ್ ಹಾಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಈ ನನ್ನ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ. ಇದೆಲ್ಲ ರೆಡಿ ಮಾಡೋವರೆಗೂ ಕುಕ್ಕರ್ 5 ನಿಮಿಷ ಚಂದ ಹೈ ಫ್ಲೇಮ್ ಒಳಗೆ ಹೀಟ್ ಆಗ್ಯದ. ಇವಾಗ ನೀವು ಫ್ಲೇಮನ್ನು ಕಡಿಮೆ ಮಾಡಿ ಲೋ ಫ್ಲೇಮ್ ಇಡಬೇಕು. ಕೇಕ್ ಟಿನ್ ಅದ್ರಾಗಿಟ್ಟು ಈ ನಾವು ಮುಚ್ಚಳ ಮುಚ್ತೀವಲ್ಲ ಅದಕ್ಕಿರೋ ಗ್ಯಾಸ್ಕೆಟು ಮತ್ತು ವಿಸಲ್ ಎರಡನ್ನೂ ತೆಗಿಬೇಕು. ಗ್ಯಾಸ್ಕೆಟ್ ಮತ್ತು ವಿಸಲ್ ಇದನ್ನು ಹೀಟ್ ಮಾಡುವಾಗ ಆಯಿತು, ಕೇಕ್ ಬೇಕ್ ಮಾಡುವಾಗ ಆಯಿತು ಹಾಕಬಾರ್ದು. ಇವಾಗ 35ರಿಂದ 40 ನಿಮಿಷ ಲೋ ಫ್ಲೇಮ್ ಒಳಗೆ ನಾನು ಬೇಕ್ ಮಾಡೀನಿ. ಇವಾಗ 35 ನಿಮಿಷ ಆಗೋಗಿದೆ. ಒಂದು ಟೂತ್ಪಿಕ್ ಇದ್ರೊಳಗೆ ನೀವು ಈ ರೀತಿ ಇನ್ಸರ್ಟ್ ಮಾಡಿ ತೆಗೆದು ನೋಡ್ರಿ, ಎಕ್ದಮ್ ಕ್ಲೀನಾಗಿ ಬರ್ಲಿಕ್ಕತ್ತದ. ಅದರ ಅರ್ಥ ಕೇಕು ಚಲೋ ಬೇಕಾಗ್ಯದ ಅಂತ ಅರ್ಥ. ಇದೇ ರೀತಿ ನೀವು ಕುಕ್ಕರ್ ಬೇಡ ಅಂದ್ರೆ ದಪ್ಪ ತಳ ಇರೋ ಕಡಾಯಿ ಇರ್ತದಲ್ಲ ಬುಟ್ಟಿ, ಅದ್ರ ಒಳಗೆ ನೀವು ಈ ಟಿನ್ನನ್ನು ಇಟ್ಟು ಅದ್ರ ಮೇಲೆ ಏನೋ ಒಂದು ಇರೋ ಮುಚ್ಚಳನ್ನು ಗಟ್ಟಿಯಾಗಿ ಮುಚ್ಚಿ ಬೇಕ್ ಮಾಡ್ಬೋದು. ನಾನು ಮಾಡಿರೋ ಎಗ್ಲೆಸ್ ಪೈನಾಪಲ್ ರೆಸಿಪಿ ಒಳಗೆ ನಾನು ಕಡಾಯಿ ಒಳಗೆ ಯಾವ ರೀತಿ ಬೇಕ್ ಮಾಡಬೇಕು ಅನ್ನೋದನ್ನು ತೋರಿಸೀನಿ. ನೀವು ಬೇಕಾದರೆ ಅದನ್ನು ಫಾಲೋ ಮಾಡ್ಬೋದು. ಈ ಕೇಕನ್ನು ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಈ ಸ್ವಲ್ಪ ಸೈಡಿಗೆ ಅಂಟಿದ್ರೆ ಚಾಕುವಿನಿಂದ ಸ್ವಲ್ಪ ಸೈಡಿಗೆ ಅಂಟಿರೋದನ್ನೆಲ್ಲ ಬಿಡಿಸ್ಕೊಂಡು ಒಂದು ಪ್ಲೇಟು ಅಥವಾ ಈ ರೀತಿ ತೂತಿರೋ ಜಾಳಿ ಇರೋ ಪ್ಲೇಟ್ ಇರ್ತದಲ್ಲ ಅದ್ರ ಮೇಲೆ ಈ ರೀತಿ ನೀವು ಕೇಕನ್ನು ಡಿಮೌಲ್ಡ್ ಮಾಡಿರಿ. ನೀವು ಇದ್ರದ್ದು ಕೇಕಿನ ಟೆಕ್ಸ್ಚರು ಮತ್ತು ಇದ್ರ ಸಾಫ್ಟ್ನೆಸ್, ಇದ್ರ ಹೈಟ್ ನೋಡಿದರೆ ಯಾವ ಬೇಕ್ರಿಗಿಂತನೂ ಕಡಿಮೆ ಇಲ್ಲ. ಬೇಕ್ರಿ ಒಳಗೆಲ್ಲ ಕೆಮಿಕಲ್ ಹಾಕಿರ್ತಾರೆ, ನಾವು ಏನೂ ಹಾಕಿಲ್ಲ. ಈ ರೆಸಿಪಿ ತುಂಬ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಯಾಕಂದರೆ ಇನ್ನು ಮುಂದೆ ನಾನು ಇದೇ ರೀತಿಯ ಕೆಲವು ಆರೋಗ್ಯಕರವಾದ ಬೇಕಿಂಗ್ ರೆಸಿಪಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಎಗ್ಲೆಸ್ ವೀಟ್ ಜಾಗೆರಿ ಕೇಕ್ ರೆಡಿ ಆಗಿದೆ. ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ಸ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು.